ನಾಡಹಬ್ಬ ಮೈಸೂರು ದಸರಾ ದೇವಿ ಚಾಮುಂಡೇಶ್ವರಿಯ 9 ದಿನಗಳ ಕಾಲ ವ್ರತಾಚರಣೆಯಲ್ಲಿ ಇರುವ ಮಹಿಳೆಯರೆಲ್ಲರಿಗೂ ನವರಾತ್ರಿ ವಿಜಯದಶಮಿಯ ಶುಭಾಶಯಗಳು. ಶ್ರೀಮತಿ ಶಿಲ್ಪಾ ತೊದಲಬಾಗಿ ಅವರ ಕುಟುಂಬದ ಪರವಾಗಿ ದಸರಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಚರಣೆ ಮೂಲಕ ನಾಡಹಬ್ಬ ಆಚರಣೆ ಅರ್ಥಪೂರ್ಣವಾಗಿ ಸರ್ಕಾರ ಆಚರಿಸುತ್ತಿದೆ. ವಿಜಯದಶಮಿಯಂದು ನಡೆಯುವ ಜಂಬೂ ಸವಾರಿ ಪ್ರತಿಯೊಬ್ಬರೂ ಆನಂದಿಸಬೇಕು. ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದಂತಹ ಹಬ್ಬ ವಿಜಯದಶಮಿ. ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಂದರಲ್ಲೂ ದೇವರನ್ನ ಕಾಣುವ ಪರಂಪರೆ ನಮ್ಮದು. ಇಂತಹ ಪರಂಪರೆಯಿಂದ ಹುಟ್ಟಿ ಬಂದ ನಾವು ಪ್ರತಿಯೊಂದನ್ನ ಪೂಜಿಸುತ್ತೇವೆ ಎಂಬುದು ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡೆ ಶ್ರೀಮತಿ ಶಿಲ್ಪಾ ತೊದಲಬಾಗಿಯವರ ಅನಿಸಿಕೆ. ಇಡೀ ಭಾರತ ದೇಶದಾದ್ಯಂತ ನವರಾತ್ರಿ ದಸರಾ ಹಬ್ಬವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಸುಖ ಸಂತೋಷಕ್ಕೂ ದೀರ್ಘ ಜೀವನಕ್ಕೂ ಹೆಣ್ಣು ಮಕ್ಕಳು ಪ್ರಾರ್ಥಿಸಿಕೊಳ್ಳುತ್ತಾರೆ. ಇದರಿಂದ ಅಪಮೃತ್ಯು ಪರಿಹಾರವಾಗುವುದೆಂದು ನಂಬಿಕೆ ಇದೆ. ಈ ಕಾರಣಗಳಿಂದ ಚಾಮುಂಡೇಶ್ವರಿ ಪ್ರತ್ಯಕ್ಷ ದೇವತೆಯಾಗಿದ್ದಾಳೆ. ಶ್ರಾವಣ ಮಾಸ ಕಳೆಯುತ್ತಿದ್ದಂತೆ ಮಹಿಳೆಯರಿಗೆ ಬಹಳ ಮುಖ್ಯವಾದ ಹಬ್ಬಗಳೆಂದರೆ ದಸರಾ, ದೀಪಾವಳಿ. ಸ್ತ್ರೀಯರು ಆಚರಿಸುವ ಹೆಚ್ಚಿನ ವ್ರತಗಳು ಈ ಸಮಯದಲ್ಲಿ ಇರೋ ಕಾರಣದಿಂದಾಗಿ ಈ ದಿನಗಳಲ್ಲಿ ವ್ರತಗಳ ದಿನಗಳು ಹಾಗೂ ಅನುಗ್ರಹಿಸುವ ಮಾಸಗಳು ಅಂತ ಕರೆಯಲಾಗುತ್ತೆ. ಹಬ್ಬಗಳು ವಿಜಯೋತ್ಸವಗಳಾಗಿರಬೇಕು. ದುಷ್ಟಶಕ್ತಿಯನ್ನ ದಮನ ಮಾಡುವ ಜ್ಞಾಪಕಾರ್ಥವಾಗಿ ಇವು ಆಚರಣೆಗೆ ಬಂದಿರಬಹುದು ಎಂಬುದು ಅವರ ಅನಿಸಾಧ್ಯ. ಹೆಣ್ಣು ಮಕ್ಕಳು ರಾಜಕಾರಣದಲ್ಲಿ ಮುನ್ನಡೆಯಬೇಕಾದ್ರೆ ಸದಾ ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಾ ಅದರಿಂದ ಪ್ರೇರಣೆ ಪಡೆಯುತ್ತಾ ಸಾಗಬೇಕು. ನದಿ ಮತ್ತು ಸಮುದ್ರಗಳಲ್ಲಿ ಈಜುವವರು ನಿರಂತರ ತೆರೆಗಳು ಅವರ ವಿರುದ್ಧವಾಗಿ ಬಂದರು ತಮ್ಮ ತೋಳ್ಬಲವನ್ನ ನಂಬುತ್ತಾ ಆ ಅಲೆಗಳ ವಿರುದ್ಧ ಈಜುವುದಲ್ಲದೆ ಅದೇ ರೀತಿಯ ಮನೋಭಾವವನ್ನ ನಾವು ಬೆಳೆಸಿಕೊಂಡಾಗ ಮಾತ್ರ ನಮ್ಮ ಸುತ್ತಮುತ್ತಲೂ ನಡೆಯುವ ಕಹಿ ವಿಷಯಗಳನ್ನ ಮರೆಯುತ್ತಾ ನಮ್ಮ ಗುರಿಯತ್ತ ಮುಂದೆ ಸಾಗಲು ಸಾಧ್ಯವಾಗುತ್ತೆ. ಒಟ್ಟಾರೆ ಅವರ ಅಭಿಪ್ರಾಯ, ಜತೆಗೆ ಮಹಿಳೆ ತನ್ನ ಜಾಣ್ಮೆ, ಪರಿಶ್ರಮ, ಸಹನೆ, ಸಂಘಟನೆ, ಪ್ರೀತಿ, ಅಂತಃಕರಣಗಳ ಮೂಲಕ ಸಮಸೃಷ್ಟಿಯಲ್ಲಿ ನವರಸಗೊಂಡಿದ್ದಾರೆ. ಗೌರಿ ಶಿಖರದೆತ್ತರಕ್ಕೆ ಬೆಳೆದು ನಿಂತರೂ ಸಹ ಅಹಂಕಾರ ಎಂಬುದು ಅವರ ಹತ್ತಿರ ಸುಳಿತಿಲ್ಲ. ದಿನದಿಂದ ದಿನಕ್ಕೆ ಎಲ್ಲವನ್ನ ನುಂಗಿಕೊಂಡು ಕಷ್ಟವನ್ನ ಸವಾಲಾಗಿ ಸ್ವೀಕರಿಸಿ ಸಾಧಿಸಿದ ಅನೇಕ ಮಹಿಳೆಯರು ಇಂದು ಮಹಿಳಾ ಸಂಕುಲಕ್ಕೆ ದಾರಿದೀಪವಾಗಿದ್ದಾರೆ. ಇಂದು ಗಂಡನಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿರುವುದು ಅಭಿಮಾನ ಪಡುವಂಥದ್ದು. ಬಂಧು ಬಾಂಧವ್ಯ ಅಂತ ಎಲ್ಲವನ್ನ ಸುಖಸುತ್ತ ಸಮಚಿತ್ತವನ್ನ ಸಾಧಿಸಿದ ಗಟ್ಟಿ ಗುಂಡಿಗೆಯ ಮಹಿಳೆ ಇವರು. ಸ್ವತಃ ಕಷ್ಟದ ಕುಲುಮೆಯಲ್ಲಿ ಬೆಂದು ಇನ್ನೊಬ್ಬರ ಕಷ್ಟವನ್ನ ಅರ್ಥ ಮಾಡಿಕೊಳ್ಳುವ ಅಪೂರ್ವ ಶಕ್ತಿಯನ್ನ ಸಂಪಾದನೆ ಮಾಡಿಕೊಂಡವರು. ಜೀವನದುದ್ದಕ್ಕೂ ಪರೋಪಕಾರವನ್ನ ಯಜ್ಞದಂತೆ ನಡೆಸಿದ್ದಾರೆ. ಈ ತಾಲೂಕಿನ ಮಹಿಳೆಯರ ಸ್ಥಿತಿಯನ್ನ ಚಿತ್ರವತ್ತಾಗಿ ಮನವರಿಕೆ ಮಾಡಿಕೊಂಡು ಅವರಿಗೆ ನೆರವಾಗಿದ್ದು, ಅವರ ಅನುಭವಕ್ಕೆ ಬಂದದ್ದು ಅವರುಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಅವರ ಸಾಮಾಜಿಕ ಸೇವೆ ಶ್ಲಾಘನೀಯವಾದದ್ದು. ಇಂದು ಸೇವಾ ಮನೋಭಾವದಿಂದ ಸೇವೆ ಮಾಡುವ ನಿಯಮಿತ ಅವಶ್ಯಕತೆ ಇದೆ. ಯಾವ ಒಣಪ್ರತಿಷ್ಠೆಗೆ ಒಳಪಡದ ಇವರು ದಿಟ್ಟ, ಸ್ಪಷ್ಟ, ದಕ್ಷ, ನೇರ ನುಡಿ ನಡೆಯ ಕನಸುಗಾರತಿ. ಬರುವ ದಿನಗಳೆಲ್ಲ ಒಳ್ಳೆಯ ದಿನವಾಗಲಿ ಎಂದು ನಾವು ಹಾರೈಸುತ್ತಾ ಈ ನವರಾತ್ರಿ ಹಬ್ಬವು ಎಲ್ಲರ ಬಾಳಿನಲ್ಲಿ ಸಡಗರ ಹೆಚ್ಚಲಿ ಎಂಬುದು ನಮ್ಮ ಹಾರೈಕೆ.